ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳುಗರೆಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇವತ್ತಿನ ನಮ್ಮ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ನ್ಯಾಯಾಂಗ ಇಲಾಖೆಯ ನಿವೃತ್ತ ನೌಕರರಾದ ಹಾತಿ ಜಯಪ್ರಕಾಶ್ ಅವರೊಂದಿಗೆ ಸಂದರ್ಶಿಸುತ್ತಿದ್ದೇವೆ. ನಮಸ್ಕಾರ ಜಯಪ್ರಕಾಶ್ ಅವರೇ. ನಮಸ್ತೆ ಸರ್. ಹಾತಿ ಜಯಪ್ರಕಾಶ್ ಅಂತ ಅನ್ನೋದಕ್ಕೆ ಪೂರ್ಣ ಅರ್ಥ ಏನು ಸರ್? ಹಾಕತ್ತೂರು ತಿಮ್ಮಪ್ಪಯ್ಯ ಜಯಪ್ರಕಾಶ್ ಅಂತ ಸರ್. ಮನೆ ಹಾಕತ್ತೂರು ಅಂತ. ಹಾಕತ್ತೂರು. ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ, ಬಹಳ ಅನುಭವ ಪಡೆದಿದ್ದೀರಿ. ನಿಮ್ಮ ಅನುಭವಗಳನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ. ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯಿತು, ಯಾವ ಊರಲ್ಲಿ ನೀವು ಹುಟ್ಟಿದ್ದು, ತಂದೆ ತಾಯಿ ಇವ್ರದ್ದೆಲ್ಲ ವಿವರ ಹೇಳ್ಬೋದಾ ಸರ್? ಮಡಿಕೇರಿಯಲ್ಲಿ ಹುಟ್ಟಿದ್ದು ಸರ್ ನಾನು. ಹಾಂ. ನಮ್ಮ ತಂದೆ ವ್ಯವಸಾಯೋತ್ಸವ ಇಲಾಖೆಯಲ್ಲಿ ನೌಕರಿಯಲ್ಲಿದ್ರು ಸರ್, ತಿಮ್ಮಪ್ಪಯ್ಯ ಅಂತ. ಅದಕ್ಕಿಂತ ಮೊದಲು ಅವರು ಕಗ್ಗೋಡಿನಲ್ಲಿ ಪೂಜೆ ಮಾಡ್ತಾ ಇದ್ರು ಸರ್. ಪುರೋಹಿತರಾಗಿದ್ರು. ಮತ್ತೆ ಸರ್ಕಾರಿ ಹುದ್ದೆಗೆ ಸೇರಿದ್ರು. ತಾಯಿ ಸಾವಿತ್ರಿ. ಮಡಿಕೇರಿಯಲ್ಲಿ ನಾನು ಸಂತ ಮೈಕಲ್ ಶಾಲೆಯಲ್ಲಿ ನಾನು ಓದಿದ್ದು. SSLC ಯನ್ನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಸರ್ ನಾನು. SSLC. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ 12 ಜನ ಮಕ್ಕಳು ಸರ್. ಉಳಿದಿರೋದು ನಾವು ಇಬ್ಬರೇ ಸರ್. ಓಹೋ. ನಾನು 12ನೇ ಸರ್. ನಾನು ಕೊನೆಯವರು. ನಾನು, ನನ್ನ ಅಕ್ಕ ಒಬ್ಳು. ನನ್ನ ಅಕ್ಕ ಅವಳು ಮದುವೆ ಆಗ್ಲಿಲ್ಲ, ಅವಿವಾಹಿತೆ. ಮತ್ತೆ ನಾನು ಇಬ್ಬರೇ ಇರೋದು ಸರ್. ತಾಯಿಯವರು ಯಾವ ಊರು? ಅವರು ತಾಯಿಯವರು ವಿರಾಜಪೇಟೆ ಕಡಂಗಮೂರೂರು ಗ್ರಾಮ. ಸಾವಿತ್ರಿ ಅಂತ. ಅವರು ಇಲ್ಲ, ಅವರು ದಿವಂಗತರು. SSLC ಆದ್ಮೇಲೆ ಏನ್ ಮಾಡಿದ್ರಿ? SSLC ಆದ್ಮೇಲೆ ನಾನು ಉದ್ಯೋಗನ ಅರ್ಸ್ಕೊಂಡು ಹೋದೆ ಸರ್. ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲೂ ಒಂದು 2-3 ತಿಂಗಳು ಇದ್ದೆ. ಅಲ್ಲಿ ಏನು ನಂಗೆ ಉದ್ಯೋಗ ಸರಿ ಸಿಗ್ಲಿಲ್ಲ. ಕೈಲಿರುವ ದುಡ್ಡೆಲ್ಲ ಖರ್ಚಾಯ್ತು. ಮೈಸೂರಿನಿಂದ ಮಡಿಕೇರಿಗೆ 2.5 ದಿನದಲ್ಲಿ ಕೈಲಿ ದುಡ್ಡಿಲ್ಲದೆ ನಡ್ಕೊಂಡು ಬಂದೆ ಮಡಿಕೇರಿಗೆ. ಮೈಸೂರಿನಿಂದ ಮಡಿಕೇರಿಗೆ 2.5 ದಿನದಲ್ಲಿ ನಡ್ಕೊಂಡ್ ಬಂದಿದ್ದೀನಿ. ರಾತ್ರಿ ಎಲ್ಲ ಎಲ್ಲಿ ಉಳ್ಕೊಂಡ್ರಿ ಆಮೇಲೆ ದಾರಿಲಿ? ಸರ್, ರಸ್ತೆ ಬದಿಯಲ್ಲಿ ಸರ್, ಬಸ್ ತಂಗುದಾಣಗಳಲ್ಲಿ ಮಲಗಿದ್ದು. ತಿನ್ಲಿಕ್ಕೆ ಏನು ಇತ್ತಿಲ್ಲ. 72ನೇ ಇಸವಿ ಸರ್ ಆಗ. ಆಗ ರಸ್ತೆ 2 ಬದಿಯಲ್ಲಿ ತುಂಬಾ ಹುಣಸೆ ಹಣ್ಣಿನ ಮರಗಳಿತ್ತು. ಅದಕ್ಕೆ ಕಲ್ಲು ಹೊಡೆದು ಆ ಹುಣಸೆ ಹಣ್ಣನ್ನ ತಿಂದು ನೀರು ಕುಡಿದು ಬಂದದ್ದು ನಾನು. ಅಂದ್ರೆ ಮೈಸೂರಲ್ಲಿ ಕಷ್ಟ ಅಂತ ಆಗ್ತು ನಿಮ್ಗಲ್ವಾ? ಹೌದು. ಅಲ್ಲಿ ನಂಗೆ ಜನನ ಪರಿಚಯ ಇತ್ತಿಲ್ಲ. ಏನೋ ಉದ್ಯೋಗ ಸಿಗ್ಬೋದು ಅಂತ ಹೋದೆ, ಸಿಗ್ಲಿಲ್ಲ. ಮತ್ತೆ ಹಾಗೆ ವಾಪಸ್ ಮೈಸೂರಿಂದ ಬಂದೆ. ಮತ್ತೆ ಮನೇಲೆಲ್ಲ ಬೇಸರ ಮಾಡ್ಕೊಳ್ಳಿಲ್ವಾ ತಂದೆ ತಾಯಿ? ತಾಯಿ ಇತ್ತಿಲ್ಲ, ತಂದೆ ಒಬ್ರು ಇದ್ರು. ತಾಯಿ ತಿರುಗಿ ಹೋಗಿದ್ರು, ತಂದೆ ಮಾತ್ರ ಇದ್ರು ನನಗಾಗ. ನನ್ನ ಅಕ್ಕ ಒಬ್ಬಳಿದ್ಲು ಅಷ್ಟೇ. ಊರಲ್ಲಿ ಬಂದು ಏನ್ ಮಾಡಿದ್ರಿ ಆಮೇಲೆ? ನಾನು ಊರಲ್ಲಿ ಬಂದು ಖಾಸಗಿ ಸಂಸ್ಥೆಗಳಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಮತ್ತೆ ಜಿಲ್ಲಾ ಗ್ರಂಥಾಲಯದಲ್ಲಿ ಮಾಡಿದೆ. ಮಡಿಕೇರಿ ಜನತಾ ಬಜಾರಿನಲ್ಲಿ ಮಾಡಿದೆ. ಕೊನೆಗೆ ನ್ಯಾಯಾಂಗ ಇಲಾಖೆ ಸೇರಿದೆ. ಮತ್ತೆ ಗ್ರಂಥಾಲಯ ಮತ್ತೆ ಇದ್ರಲ್ಲೆಲ್ಲ ಏನ್ ಕೆಲಸ ಮಾಡಿದ್ರಿ? ಗ್ರಂಥಾಲಯದಲ್ಲಿ ಕೇರ್ ಟೇಕರ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ರು. ಅದು ಆಗ 150 ರೂಪಾಯಿ ಸಂಬಳ ಕೊಡ್ತಾ ಇದ್ರು ಆಗ ತಿಂಗಳಿಗೆ. 150 ರೂಪಾಯಿ ಜೀವನಕ್ಕೆ ಸಾಕಾಗೋದ ನಿಮಗೆ? ಇಲ್ಲ ಸರ್, ಬಾರಿ ಕಷ್ಟದಲ್ಲಿದ್ದೆ. ನೋವಲ್ಲೇ ಬದುಕಿದ್ದು ಸರ್ ನನಗೆ. ಸರಿ, ನಿಮ್ ಅಷ್ಟೊತ್ತಿಗೆ ಮದುವೆ ಆಗಿತ್ತ ನಿಮಗೆ? ನನಗೆ 21 ವರ್ಷ ಪ್ರಾಯದಲ್ಲಿ ಮದುವೆ ಆಗಿದ್ದು ಸರ್. ನನಗೆ 76ರಲ್ಲಿ ಮದುವೆ ಆಗಿದ್ದು ಸರ್. ಸರಿ, ಅಷ್ಟೊತ್ತಿಗೆ ನೀವು ಈಗ ಮಡಿಕೇರಿಗೆ ಕೆಲಸಕ್ಕಾಗಿ ಬಂದು ಸೇರ್ಕೊಂಡ್ರಿ ಅಲ್ವಾ ಮದುವೆ ಆದ ಸಂದರ್ಭದಲ್ಲೇ? ಹೌದು ಸರ್. ನಿಮ್ಮ ಪತ್ನಿಯವರು ಎಲ್ಲಿ? ಅವರು? ನಮ್ಮ ಪತ್ನಿಯವರು ಮಡಿಕೇರಿಯವರು ಸರ್. ಅವರು ಕೆಲಸದಲ್ಲಿ ಇದ್ದಾರ ಅಥವಾ ಮನೆಯಲ್ಲೇ ಇದ್ದಿದ್ದ? ಪಟ್ಟಣ ಪಂಚಾಯತಿ ಸೋಮವಾರಪೇಟೆಯಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿದ್ರು. ಮತ್ತೆ ನನ್ನ ಮಗಳಿಗೆ ಮದುವೆ ಆಗಿ ಅವಳಿಗೆ ಮಕ್ಕಳಾದ ಮೇಲೆ ಅವಳು ಅದನ್ನ ಕೆಲಸ ಬಿಟ್ಬಿಟ್ಟು ಮನೇಲಿ ಇದ್ಲು. ಅವಳಿಗೇನು ಪರ್ಮನೆಂಟ್ ಆಗಿತ್ತಿಲ್ಲ ಅಲ್ಲಿ. ಮೊಮ್ಮಕ್ಕಳನ್ನ ನೋಡ್ಕೊಂಡು ಅವಳು ಮನೇಲಿ ಇದ್ದಾಳೆ. ಮತ್ತೆ ಸರಿ ಸರಿ ಸರಿ. ಹೌದು ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬಳೇ ಮಗಳು ಸರ್. ನನಗೆ ಅವ್ರೇನ್ ಮಾಡ್ತಾರೆ? ಅವಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾಳೆ, ಕುಶಾಲನಗರದಲ್ಲಿ. ಒಳ್ಳೆ ಹುದ್ದೆಲ್ಲ ಇದ್ದಾರೆ ಅಲ್ವಾ? ಹೌದು ಹೌದು ಸರ್. ಈಗ ನಿಮ್ಮ ಕಷ್ಟಗಳಿಗೆಲ್ಲ ಸ್ಪಂದನ ಕೊಡ್ತಾರೆ? ಹೌದು ಸರ್. ನಾವೆಲ್ಲ ಒಟ್ಟಿಗಿರೋ ಸರ್. ನಾನು, ನನ್ನ ಮಗಳು, ನನ್ನ ಅಳಿಯ. ಗುಮ್ಮನಕೊಲ್ಲಿ ಅಂತ ಹೇಳೋದು ಮನೆ ಕಟ್ಟಿದ್ದಾಳೆ. ನಾವೆಲ್ಲ ಒಂದೇ ಮನೆಯಲ್ಲಿ ಒಂದೇ ಕುಟುಂಬವಾಗಿ ಎಲ್ಲರೂ ಒಟ್ಟಿಗೆ ಇದ್ವಿ ನಾವು. ಕುಶಾಲನಗರದಲ್ಲಿ ವಾಸ ಇದ್ದೀರಿ ಅಲ್ವಾ? ಹೌದು ಸರ್. ಜನತಾ ಬಜಾರಲ್ಲಿ ಯಾವ ರೀತಿ ಜವಾಬ್ದಾರಿ ಮಾಡಿದ್ರಿ? ಸರ್, ನಾನು ಜನತಾ ಬಜಾರಲ್ಲಿ ಬಟ್ಟೆ ವಿಭಾಗದಲ್ಲಿ ಸೇಲ್ಸ್ ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಅದ್ರಲ್ಲೂ ಪರವಾಗಿಲ್ವ? ಒಂದಷ್ಟು ಸಂಬಳ ಎಲ್ಲ ಚೆನ್ನಾಗಿ ಸಿಗೋದಾ? ಅಲ್ಲಿ ಒಂದು 280 ರೂಪಾಯಿ ಸಿಗ್ತಿತ್ತು ಸರ್ ಅಲ್ಲಿ. ಈ ಗ್ರಂಥಾಲಯ ಹೇಳಿದ್ರಲ್ಲ ನೀವು, ಗ್ರಂಥಾಲಯದಲ್ಲಿ ಅದೇನು ಪರ್ಮನೆಂಟ್ ಅಂತ ಮಾಡೋಂಥದ್ದು ಏನು ಇರ್ಲಿಲ್ಲ? ಪರ್ಮನೆಂಟ್ ಮಾಡಿತ್ತಿಲ್ಲ ಸರ್, ಆಗ ಮಾಡಿತ್ತಿಲ್ಲ. ಪರ್ಮನೆಂಟ್ ಸಹ ಮಾಡಿತ್ತಿಲ್ಲ. ಇಲ್ಲಿ ಗುಮಾಸ್ತರೊಬ್ಬರು ನನಗೆ ಆ ಕೆಲಸ ಕೊಡಿಸಿದ್ದು.
ಹಾಗೆ ಅಲ್ಲಿ ಒಂದು 8-9 ತಿಂಗಳು ಮಾಡಿದ್ದೆ ಅಲ್ಲಿ. ಒಂದಷ್ಟು ಪುಸ್ತಕ ಎಲ್ಲ ಓದಿದ್ರೆ ನಿಮಗೆ ಇಷ್ಟವಾದ? ಹೌದು ಸರ್, ನಂಗೆ ಆ ಗ್ರಂಥಾಲಯದಲ್ಲಿ ಇರುವಾಗ ನಂಗೆ ಸ್ವಲ್ಪ ಈ ಪುಸ್ತಕದ ಗೀಳು ಹಿಡಿದದ್ದು ನನಗೆ. ದಿನಕರ ದೇಸಾಯಿ ಅವರ ಚುಟುಕುಗಳು ಮತ್ತೆ ಈ ಡುಂಡಿರಾಜ್ ಅವರ ಹನಿಗವನಗಳೆಲ್ಲ ನನ್ನ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತು ನನಗೆ. ಏನಾದ್ರೂ ಹೇಳ್ಬಹುದಾ ಚುಟುಕುಗಳು ನಿಮ್ ಬಾಯಿಲ್ ಬರುತ್ತಾ? ಬಾಯಲ್ಲಿ ಬರ್ತದೆ ಸರ್. ಹೇಳಿ ನೋಡುವ. ಮುಷ್ಕರ. ಬೇಳೆ ತರದೆ ಮನೆಗೆ ಮರೆತ ಸಪ್ಪಿಗೆ ಮಧ್ಯಾಹ್ನದ ಬಿಸಿ ಬಿಸಿ ಬೇಳೆ ಸಾರು ಮಾಡದೆ ಮನೆಯೊಡತಿಯ ದಿಢೀರನೆ ಸಾರಿಗೆ ಮುಷ್ಕರ. ಪ್ರೀತಿ ಪ್ರೇಮ ಹರಿಯುತ್ತಿರಲಿ ನಿರಂತರ, ಪ್ರಾಯದ ತುಡಿತಗಳಿಗೆ ದೇಹದ ನಡುವೆ ಇರಲಿ ಅಂತರ. ಅತ್ತೆಯಲ್ಲಿ ಯಾರೂ ಕಾಣಲಿಲ್ಲ ಇಂದು ಅಮ್ಮನ ರೂಪ, ಸೊಸೆಯಂದಿರೆಲ್ಲ ಹೋಗಿದ್ದರು ಇಂದು ಅಮ್ಮನ ಮನೆಗೆ ಪಾಪ. ಬೀಟ್ನಲ್ಲಿದ್ದಾಗ ಪತಿರಾಯ ಪೊಲೀಸಪ್ಪನಿಗೆ ಹೆಂಡತಿ ಹೀಗೊಂದು ಸಂದೇಶ ರವಾನಿಸಿದಳು, ಮುಂಜಾನೆ ರೂಟ್ ಮುಗಿಸಿ ಮನೆಗೆ ಬರುವಾಗ ಬೀಟ್ರೂಟ್ ತನ್ನಿ ಎಂದು. ಇಂದಿನ ಕತ್ತಲಲ್ಲಿ ಅಟ್ಟದ ಮೇಲೆ ಹುಡುಕುತ್ತಿದ್ದೇನೆ, ಹಿರಿಯರು ಬಿಟ್ಟು ಹೋದ ಬುಡ್ಡಿ ದೀಪಗಳ ನಾಳಿನ ಕತ್ತಲನ್ನು ಓಡಿಸಲಿಕ್ಕಾಗಿ. ಇದೆಲ್ಲ ಸಂಗ್ರಹ ಮಾಡ್ಕೊಂಡಿದ್ದೀರಾ ನೀವು? ಹೌದು, ಎಲ್ಲ ಬರ್ದಿಟ್ಟಿದ್ದೀನಿ ಸರ್. ಯಾವ್ದು ಪುಸ್ತಕ ರೂಪದಲ್ಲಿ ಯಾವ್ದು ತರಲಿಲ್ಲ, ಎಲ್ಲ ನನ್ನ ಪುಸ್ತಕದಲ್ಲಿ ಬರ್ದಿಟ್ಟಿದ್ದೀನಿ. ನೀವೇ ಸ್ವಂತ ರಚನೆ ಮಾಡ್ಕೊಂಡಿದ್ದೀರಿ ಅಲ್ವಾ? ಸ್ವಂತ ರಚನೆ ಮಾಡಿದ್ದು. ಬೇರೆ ನೀವು ಈ ರೀತಿ ಸ್ಪರ್ಧೆಗಳಿಗೆಲ್ಲ ಹೋಗಿ ಭಾಗವಹಿಸಿದ್ದು ಈ ರೀತಿ ಉಂಟಾ? ಸ್ಪರ್ಧೆಗಳು ಅಂತ ಇಲ್ಲ ಸರ್, ಈ ಕವಿಗೋಷ್ಠಿಗಳಿಗೆಲ್ಲ ಹೋಗಿದ್ದೀರಿ. ಪ್ರಶಸ್ತಿ ಎಲ್ಲ ಸಿಕ್ಕಿದ್ಯಾ? ಪ್ರಶಸ್ತಿಗಳು ಸಿಕ್ಕಿದೆ. ಜನರಿಂದ ತುಂಬಾ ಪ್ರತಿಕ್ರಿಯೆಗಳು ಬಂದಿದೆ. ನಿಮ್ಮ ಹನಿಗಳು ಚೆನ್ನಾಗಿರುತ್ತವೆ ಅಂತ, ಚುಟುಗಳು ಚೆನ್ನಾಗಿರುತ್ತವೆ ಅಂತ. ಖುಷಿ ಆಗುತ್ತಲ್ವಾ ಆ ರೀತಿ? ಜನರಿಂದ ಖುಷಿಯಾಗಿದೆ. ಜನರಿಂದಲೇ ನೀವು ಕೊಡಗಿನ ಚುಟುಕು ಬ್ರಹ್ಮ ಅಂತ ಅವರೇನು ಹೇಳಿದ್ದಾರೆ. ಹಾಗಾಗಿ ನಂಗದೇನೋ ಮನಸ್ಸಿಗೊಂದು ನೆಮ್ಮದಿ ಸಿಕ್ಕಿದೆ ಸರ್ ಅದರಲ್ಲಿ. ಹೌದಲ್ಲ? ತೋಚಿದ್ದನ್ನ ಆಗಲೇ ಒಂದು ಗೀಚಿ ಬಿಡ್ತೀನಿ ಸರ್. ಮತ್ತೇನು ಒಂದು 4 ಸಾಲಲ್ಲಿ ಹೇಳಿ ಮುಗಿಸ್ಬಿಡ್ಬೋದಲ್ಲ ಅನುಭವಗಳನ್ನ? ಹೌದು, ಅನುಭವಗಳನ್ನ 4 ಇದ್ರಲ್ಲೇ ಹೇಳಿಬಿಡ್ಬೋದು ಸರ್. ಆ ಕಡೆ ಏನಾದ್ರು ನಮಗ ಆಗಿದ್ದೊಂದು ಅನುಭವಗಳನ್ನ ನಾವು ಹಂಚ್ಕೊಳ್ಳೋದು ಒಳ ಖುಷಿ ಇರುತ್ತೆ. ಅದು ಖುಷಿ ಇರ್ತದೆ ಸರ್. ಅದು ಕಂಡದನ್ನ ಆಗಲೇ ಒಂದು ಹೇಳಿಬಿಡೋದು ಆ ಕಡೆ. ಅದೇ ಒಂದು ವಿಶೇಷವಾಗಿ ಒಂದು ದೊಡ್ಡ ಸಮ್ಮೇಳನದ ರೀತಿ ಮಾಡ್ತಾರೆ, ಚುಟುಕು ಸಾಹಿತ್ಯ ಸಮ್ಮೇಳನ. ಮೊದಲು ಚುಟುಕು ಸಮ್ಮೇಳನಗಳು ಇರ್ತಿತ್ತು. ನಾನೊಂದು 2 ಸಲ ಆಗ ಮೈಸೂರಲ್ಲಿ ಭಾಗವಹಿಸಿದ್ದೆ. ಮತ್ತೆ ಇತ್ತೀಚೆಗೆ ಆ ಚುಟುಕು ಸಮ್ಮೇಳನಗಳು ನಡೀಲಿಲ್ಲಪ್ಪ. ನನಗೆಲ್ಲೂ ಅಂತ ಅದ್ರ ಬಗ್ಗೆ ಏನು ಮಾಹಿತಿ ಸಿಗ್ಲಿಲ್ಲ, ಮತ್ತೆ ನಾನು ಹೋಗ್ಲಿಲ್ಲ. ಮತ್ತೆ ಈ ಕವಿಗೋಷ್ಠಿಗೆಲ್ಲ ಹೋಗಿದ್ದೆ. ಕವಿಗೋಷ್ಠಿಯಲ್ಲಿ ಹೋದಲ್ಲೆಲ್ಲ ನಾನು ಬರೀ ನನ್ನ ಹನಿಗವನ ಚುಟುಕುಗಳನ್ನೇ ಹೆಚ್ಚಾಗಿ ಹೇಳಿದ್ದು. ಯಾಕಂದ್ರೆ ಆಗ ಜನಾಂಗ ತುಂಬಾ ಸ್ಪಂದಿಸಿದರು. ಈ ದೊಡ್ಡ ಕವನ ಕೇಳುವುದಕ್ಕಿಂತಾಗಿ ನನ್ನ ಹನಿಗವನಗಳಿಗೆ ತುಂಬಾ ಚಪ್ಪಾಳೆಗಳು ಬೀಳ್ತಾ ಇತ್ತು ಅಲ್ವಾ? ಹೌದು, ಬೇಗ ಒಂಥರ ಮನಸ್ಸಿಗೆ ನಾಟುತ್ತೆ, ಚುಚ್ಚುತ್ತೆ, ಅರ್ಥ ಆಗುತ್ತೆ ಅಲ್ವಾ? ವ್ಯಂಗ್ಯ, ತಮ, ಹಾಸ್ಯ, ರಾಜಕೀಯ ವಿಡಂಬನೆ ಎಲ್ಲವೂ ಅದರಲ್ಲಿ ಒಂದರಲ್ಲೇ ಬರ್ತದಲ್ಲ ಸರ್? ಬರುತ್ತೆ. ಆದ್ರೂ ನೀವೊಂದು ಅಷ್ಟು ತಿಂಗಳಲ್ಲಿ ನಿಮ್ಗೊಂದು ಆಸಕ್ತಿ ಬಂದಿದ್ದೊಂದು ವಿಶೇಷನೇ ಅಲ್ವಾ? ಸರ್ ನಿಜ ಸರ್. ನನಗೆ ನಾನು ಕರ್ತವ್ಯದಲ್ಲಿ ಇರುವಾಗ್ಲೂ ಅಷ್ಟೇ, ನಾನು ಸುಮ್ಮನೆ ನ್ಯಾಯಾಲಯ ಇಲಾಖೆ ಒಳಗೆ ಏನ್ ಅನಿಸಿತ್ತು ಆಗ್ಲೇ ಬರೆದು ಬಿಡ್ತಿದ್ದೆ. ಹಾಗಾಗಿ ನನಗೆ ನ್ಯಾಯಾಲಯ ಇಲಾಖೆಯಲ್ಲಿ ನನಗೆ 35 ವರ್ಷ ನನ್ನ ಸೇವಾವಧಿಯಲ್ಲಿ ನನ್ನ ಚುಟುಕುಗಳಿಂದಾಗಿ ನನಗೆ 17 ಸಲ ವರ್ಗಾವಣೆ ಆಗಿತ್ತು ಆ ಕಡೆ ಈ ಕಡೆ ಕೊಡಗಿನೊಳಗೆ. ಯಾಕೆ? ನನ್ನ ಕೆಲವು ಚುಟುಕುಗಳು ಅಷ್ಟು ಪ್ರಭಾವ ಬೀರಿತ್ತು, ನ್ಯಾಯಾಲಯದಲ್ಲೂ ಅಷ್ಟು ಬೀರಿತ್ತು ನನ್ನ ಚುಟುಕುಗಳು. ಸರಿ ಸರಿ ಸರಿ. ಆಮೇಲಿಂದ ನೀವೀಗ ಗ್ರಂಥಾಲಯ ಬಿಟ್ಟು ಪುನಃ ಜನತಾ ಬಜಾರ್ ಸೇರಿದ್ರಿ. ಅದು ಸರ್ಕಾರಿ ಅಧೀನನ? ಅದು ಜನತಾ ಬಜಾರ್ ಅಲ್ಲ ಸರ್, ಸಂಸ್ಥೆ ಸರ್. ಅದು ಸಂಸ್ಥೆ ಅಲ್ವಾ? ಹೌದು ಸರ್. ಈ ಸೊಸೈಟಿ ಇದ್ದ ಹಾಗೆನಾ? ಹೌದು ಹೌದು ಸರ್. ಹೌದು. ಅದ್ರಲ್ಲಿ ಯಾವ ರೀತಿ ನಿಮಗೆ ಸಂಬಳ ಎಲ್ಲ ಸಿಗ್ತಾ ಇತ್ತು? ಅಲ್ಲಿ ನನಗೆ 260 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ, ಪುನಃ 2:30 ಸಂಜೆ 5:30 ಇರ್ತಿತ್ತು ಸರ್ ಕೆಲಸ. ಅದು ಖುಷಿ ಆಗ್ತಾ ಇತ್ತ ನಿಮಗೆ? ಅದು ಖುಷಿ ಆಗ್ತಿತ್ತು ಸರ್. ಅಲ್ಲಿ ತುಂಬಾ ಜನಗಳ ಒಡನಾಟ ಇರ್ತಿತ್ತು. ಬಟ್ಟೆ ಖರೀದಿ ಮಾಡಕ್ಕೆ ಬಂದವರ ಜೊತೆ ತುಂಬಾ ಒಡನಾಟ ಇರ್ತಿತ್ತು. ಹಾಗಾಗಿ ಅಲ್ಲಿ ತುಂಬಾ ಆನಂದ ಇತ್ತು ನನಗೆ. ಯಾಕೆಂದ್ರೆ ನಾವು ಜನತಾ ಬಜಾರ್ ಅಂದ್ರೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ ಅಂತಲೇ ನಾವು ಹೋಗ್ತಾ ಇದೀವಿ ಮೊದಲೆಲ್ಲ. ಹೌದು ಸರ್, ಆ ರೀತಿಯ ಸೌಲಭ್ಯಗಳು ಇತ್ತು ಸರ್. ಒಳ್ಳೆ ಬಟ್ಟೆಗಳೆಲ್ಲ ಸಿಗುತ್ತಿತ್ತು ಸರ್. ಹೌದೌದು, ಅದೇ. ಮತ್ತೆ ನೀವು ಪುನಃ ಮತ್ತೊಂದು ಕೆಲಸ ಹುಡುಕಿದ್ರೆ ಅದು ಯಾವ ರೀತಿ ಸಿಕ್ತು ನಿಮಗೆ? ಆಗ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಮಾಡ್ಬೇಕಾಗಿತ್ತು. ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಮಾಡಿದ್ದೆ. ಆ ಸಮಯದಲ್ಲಿ ನನ್ನ ಗೆಳೆಯ ಒಬ್ಬ ರಾಮಚಂದ್ರ ಅಂತ ಹೇಳ್ಬಿಟ್ಟು ನ್ಯಾಯಾಂಗ ಇಲಾಖೆಯಲ್ಲಿ ಇದ್ರು. ಅವರ ಸಹೋದರಿ ಒಬ್ಬರು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿದ್ರು. ಅವ್ರಿಗೆ ಊಟದ ವ್ಯವಸ್ಥೆಗೆ ನಮ್ಮ ಮನೆಗೆ ಬಿಟ್ಟು ಹೋಗಿದ್ರು ಅವರು. ಆಗ ನಾನೊಬ್ಬ ನಿರುದ್ಯೋಗಿ ಅಂತ ಗೊತ್ತಾಯ್ತು, ಕೆಲಸ ಇಲ್ಲದೆ ಅಲಿತಾ ಇದ್ದೀನಿ ಅಂತ ಗೊತ್ತಾಯ್ತು. ಹಾಗೆ ಅವರು ನಾವು ನ್ಯಾಯಾಲಯದಲ್ಲಿ ಒಂದು ಕೆಲಸ ಇದೆ, ನಿಮಗೆ ನಮ್ಮ ನ್ಯಾಯಾಧೀಶರಿಗೆ ಹೇಳ್ತೀನಿ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ರು. ಹಾಗೆ ನಂಗೆ ಅವರು ನ್ಯಾಯಾಧೀಶರಿಗೆ ಹೇಳಿ ಕೊಡ್ತಿದ್ರು ಸರ್. ಅದು ಅದ್ರಲ್ಲಿ ನಿಮಗೆ ಸಂತೋಷ ಆಯ್ತು? ತುಂಬಾ ವರ್ಷ ಅದರಲ್ಲೇ ಹೌದು ಹೌದು ಸರ್. ನಾನು ಪೂರ್ಣಾವಧಿ 35 ವರ್ಷ ಅದರಲ್ಲೇ ನಾನು ದುಡಿದೆ ಸರ್. ಮತ್ತೆ ಯಾವ ಜವಾಬ್ದಾರಿ ಅಂತ ಹೇಳಿದ್ರಿ? ನಾನು ಮನೆ ಜಪ್ತಿಗೆ ಹೋಗೋದು. ಕೋರ್ಟ್ ಆರ್ಡರ್ ಆಗಿರ್ತದೆ, ಅದನ್ನ ಹೋಗಿ ಜಪ್ತಿ ಮಾಡೋದು. ತೋಟ ಇದ್ರೆ ಅದನ್ನೆಲ್ಲ ಸರ್ವೆ ಮಾಡಿಸೋದು. ಅದರ ಮಾಹಿತಿಗಳನ್ನ ಪುನಃ ನ್ಯಾಯಾಲಯಕ್ಕೆ ಒಪ್ಪಿಸೋದು. ಕಷ್ಟನ ಜವಾಬ್ದಾರಿ, ಸುಲಭನ ಅಥವಾ ಪರವಾಗಿಲ್ವಾ? ತುಂಬಾ ಕಷ್ಟನೇ ಸರ್ ಅದು. ನ್ಯಾಯಾಲಯದಲ್ಲಿ ಅವರಿಗೆ ಸೋಲಾಗಿದ್ರು ಸಮೇತ ಅವರು
ಬಿಟ್ಟು ಕೊಡ್ತಿರ್ಲಿಲ್ಲ ಅವರು. ಹ್ಮ್ 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 ನೀವು ಅದೇ ಆಗಿ ಬಂದ್ಬಿಡ್ತೀರಿ, ನೀವು ಹಾಗೆ ಹೀಗೆ ಅಂತ ಹೇಳಿ ನಾವು ಪುನಃ ಪೊಲೀಸರ ಸಹಾಯವನ್ನು ಕೇಳ್ತಾ ಇದ್ದೆ. ಮತ್ತೆ ಪೊಲೀಸ್ ಸಹಾಯ ಮುಖಾಂತರ ನಾನು ಪುನಃ ಆ ಜಾಗಕ್ಕೆ ಹೋಗಿ ಪುನಃ ಸರ್ವೆ ಎಲ್ಲ ಮಾಡಿ ಆ ಜಾಗನ ಗೆದ್ದ ಪಾರ್ಟಿಗೆ ಕೊಡಿಸ್ತಾ ಇದ್ದೆ. ಅಂದ್ರೆ ನಿಮಗೇನು ತೊಂದರೆ ಆಗ್ತಾ ಇತ್ತ ಏನಾದ್ರು? ನಂಗೆ ಪೊಲೀಸ್ ಸಹಾಯ ಇರೋದ್ರಿಂದ ಅಂತ ತೊಂದರೆ ಅಂತ ಏನು ಆಗ್ಲಿಲ್ಲ ಸರ್ ನನಗೆ. ಹೌದು, ನ್ಯಾಯವಾದಿಗಳು, ನ್ಯಾಯಾಧೀಶರು ಇವರೆಲ್ಲ ನೋಡುವಾಗ ಅಥವಾ ಅವ್ರ ಜೊತೆ ಒಡನಾಡುವಾಗ ನಿಮಗೆ ಹೇಗೆ ಅನಿಸ್ತಿತ್ತು? ನ್ಯಾಯಾಲಯದಿಂದ ನಂಗೆ ಹೆಚ್ಚು ಅನುಭವಗಳು ನಂಗೆ ಪಡೆದೆ ಸರ್. ನಾನು ನ್ಯಾಯಾಲಯದಿಂದ ಒಬ್ಬರ ನೋವುಗಳನ್ನ ಬೇಗ ಸ್ಪಂದಿಸಿದೆ, ಅಲ್ಲಿ ಆಗುತ್ತಿರುವ ಕೆಲವು ವಾದ ವಿವಾದಗಳನ್ನ ಆಲಿಸಿದೆ, ಕೆಲವು ನೋವುಗಳನ್ನ ಅದನ್ನ ತುಂಬಾ ಅದು ನನ್ನ ಚುಟುಕಗಳ ರೂಪದಲ್ಲೇ ನಾನು ಆಗ್ಲೇ ಸ್ಪಂದಿಸ್ತಿದೆ ಅವರಿಗೆ. ಕೆಲವೆಲ್ಲ ಪತ್ರಿಕೆ ಆಗ ಪರಾಕ್ರಮ, ಸಂಶೋಧನೆಯವರದು ಕೊಡಗು ಕೇಸರಿ, ಶಕ್ತಿ ದಿನಪತ್ರಿಕೆ, ಅದ್ರಲ್ಲೆಲ್ಲ ನಾನು ಹಾನಿಗಳನ್ನೆಲ್ಲ ಚುಟುಕುಗಳನ್ನೆಲ್ಲ ಬರಿತಾ ಇದ್ರಿ ಅಲ್ವಾ? ಹೌದು, ಚುಟುಕಗಳು ಅದನ್ನೆಲ್ಲ ಬರಿತಿದ್ದೆ ಸರ್. ನ್ಯಾಯಾಲಯದಲ್ಲಿ ಸಂತೋಷ ಅನ್ಸಿದ್ದು ಅಥವಾ ನಿಮ್ಮ ಸಂಭಾವನೆ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಕೆಲಸದ ಬಗ್ಗೆ ಆಗ್ಲಿ ನಮ್ ಜೊತೆ ಹಂಚ್ಕೋಬಹುದಾ? ನಾನು ನ್ಯಾಯಾಲಯ ಇಲಾಖೆಯಲ್ಲಿ 35 ವರ್ಷದ ಸೇವಾವಧಿಯಲ್ಲೂ ಸಹ ನನಗೆ ನ್ಯಾಯಾಲಯದಲ್ಲಿ ಭಾರಿ ಒಂದು ತುಂಬಾ ನೆಮ್ಮದಿ ಸಿಕ್ಕಿದೆ. ಅಲ್ಲಿ ಹಾಸ್ಯನೂ ಇತ್ತು. ನ್ಯಾಯಾಧೀಶರು ನನ್ನ ಕೆಲವು ಚುಟುಕಗಳನ್ನೆಲ್ಲ ಓದಿಬಿಟ್ಟು ಖುಷಿ ಪಡ್ತಿದ್ರು. ಅವರಿಗೆ ಅದು ಸ್ವಲ್ಪ ಅಸಮಾಧಾನ ಅಂತ ಆದಾಗ ನನ್ನನ್ನು ಅಲ್ಲಿಂದ ನಾನು ವರ್ಗಾವಣೆ ಮಾಡಿದ್ದು ಇದೆ. ನನ್ನ ಚುಟುಕಗಳು ಅವ್ರಿಗೆ ನಾಚಿದಾಗ ನನ್ನನ್ನ ಅಲ್ಲಿಂದ ಅವರು ವರ್ಗಾವಣೆ ಮಾಡಿದ್ದು ಇದೆ. ನಾ ಇದ್ದದನ್ನ ನೇರವಾಗಿ ಹೇಳ್ಬಿಡ್ತಿದ್ದೆ. ನೈಜ ವಿಚಾರಗಳನ್ನ ನಾ ಹೇಳ್ತಿದ್ದೆ. ಒಳ್ಳೆ ನೆಮ್ಮದಿ ಸಿಕ್ಕಿದೆ ನ್ಯಾಯಾಲಯದಲ್ಲಿ. ಯಾವ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದ್ದೀರಿ ಕೊಡಗಿನ? ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಸೋಮವಾರಪೇಟೆ, ಕುಶಾನಗರ ಒಂದು ಬಿಟ್ಟು ಬಾಕಿ ಎಲ್ಲಾ ನ್ಯಾಯಾಲಯದಲ್ಲೂ ಕೆಲಸ ಮಾಡಿದ್ದೀನಿ ಸರ್. ಕೆಲಸ ಮಾಡಿದ್ದೀರಿ ಅಲ್ವಾ? ಹೌದು ಸರ್. ನ್ಯಾಯವಾದಿಗಳು ವಾದಿಸ್ತಿರುವಾಗ ನಿಮಗೆ ಅದೆಲ್ಲ ಖುಷಿ ಆಗೋದಾ? ಭಾರಿ ಚೆನ್ನಾಗುತ್ತೆ ಸರ್. ಕೆಲವರು ಅವರ ವಾದ ವಿವಾದಗಳು ಗಂಟೆಗಟ್ಟಲೆ ಆಗ್ತಾ ಇತ್ತು ಸರ್. ಅದನ್ನ ಕೂತ್ಕೊಂಡು ಆಲಿಸ್ತಾ ಇದ್ದೆ ನಾನು. ಈಗ ನೀವು ಕೆಲವಾರು ಊರುಗಳಿಗೆಲ್ಲ ಸುತ್ತುವಾಗ ಅದಕ್ಕೆ ಖರ್ಚಿರುತ್ತೆ ಅಥವಾ ನೀವು ಮಧ್ಯಾಹ್ನ ಊಟನೋ ಬೆಳಿಗ್ಗೆ ತಿಂಡಿನೋ ಅಥವಾ ಕೆಲವು ಸಂದರ್ಭದಲ್ಲಿ ತುಂಬಾ ಹೊತ್ತಾಗೋದು ಹಳ್ಳಿಗಳಿಗೆಲ್ಲ ಹೋದಾಗ ಆಗ ಏನ್ ಮಾಡ್ತಾ ಇದ್ರಿ? ಆಗ ನಾನು ಸಾಧಾರಣವಾಗಿ ಹೋಟೆಲ್ನಲ್ಲಿ ಬಂದು ಟೀ ಏನಾದ್ರು ಕುಡಿತಿದ್ದೆ, ಒಂದು ಬನ್ ತಿಂತಿದ್ದೆ. ಬಸ್ ಚಾರ್ಜ್ ಏನು ಜಾಸ್ತಿ ಇರ್ಲಿಲ್ಲ. ಸರ್ಕಾರದಿಂದ ನಮಗೆ ಬೇಟ ಅಂತ ನಮ್ಗೆ ತಿಂಗಳಿಗೆ 125 ರೂಪಾಯಿ ಕೊಡ್ತಾ ಇದ್ರು. ನೀವು ಸುತ್ತೋದಕ್ಕೋಸ್ಕರನಾ? ಸುತ್ತೋದಕ್ಕೋಸ್ಕರ 125 ರೂಪಾಯಿ ಕೊಡ್ತಿದ್ರು. ಸಂಬಳ ಅಂತ ಬೇರೆ ಕೊಡ್ತಾ ಇದ್ರ? ಸೇರಿದಾಗ ನನಗೆ 360 ರೂಪಾಯಿ. ನಿವೃತ್ತಿ ಟೈಮಲ್ಲಿ ನಾನು 21,000 ರೂಪಾಯಿ ಮುಟ್ಟಿದ್ದೆ. ತಿಂಗಳಿಗೆ ನನಗೆ ಒಂದು 19,000 ರೂಪಾಯಿ ಪೆನ್ಷನ್ ಬರ್ತದೆ. ಅದೊಂದು ಪರವಾಗಿಲ್ಲ ಅಲ್ವಾ? ಹೌದು, ಅದನ್ನ ಜೀವನ ಹೋಗ್ತದೆ, ಏನ್ ತೊಂದರೆ ಇಲ್ಲ. ಜೀವನ ಹೋಗ್ತಾ ಇದೆ. ನಿಮ್ಮ ಪತ್ನಿಯವರು ನಿಮ್ಮ ಪ್ರೋತ್ಸಾಹ ಯಾವ ರೀತಿ, ಕಲೆ ಬಗ್ಗೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಯಾವ ರೀತಿ ಗೌರವ ವ್ಯಕ್ತಪಡಿಸ್ತಾರೆ? ಇಲ್ಲ, ನನ್ನ ಸಾಹಿತ್ಯ ನಾನೇನು ಏನಾದ್ರು ಬೈಲಿಕ್ಕೆ ಕೊಟ್ಟು ನನ್ನ ಯಾವ್ದಕ್ಕೆ ಕರಿಬೇಡ, ನನ್ನ ಗಿಟಕ್ಕೆಲ್ಲ ಅರ್ಜೆಂಟ್ ಕರಿಬೇಡ, ಮಾಡಿನಿ ಅಡಿಗೆ ಮಾಡಿ ಇಟ್ಬಿಡು, ನನ್ನ ಬರದಾಗೆ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಬರಹಕ್ಕೇನು ಅಡಚಣೆ ಆಗ್ಲಿಲ್ಲ ಅವಳಿಂದ. ಊಟ ಮಾಡಿ ಮಲಗಿದ್ರು ಸಮೇತ ನಾನು ಮತ್ತೆ ಹೋಗಿ ರಾತ್ರಿ 11:30ವರೆಗೆ ಕುತ್ಕೊಂಡು ಊಟ ಮಾಡಿದ್ದು ಇದೆ. ಬೇರೆ ಹವ್ಯಾಸಗಳು ಏನಾರು ಮಾಡ್ಕೊಂಡಿದ್ದೀರಾ? ಒಳ್ಳೆ ಕ್ಯಾರ ಮಾಡ್ತೀನಿ. ನಿಮ್ ಸ್ನೇಹಿತರು ಇವ್ರು ಬರ್ತಾರ ಅಥವಾ ಮನೆಯವರೇ ಸೇರ್ಕೊಂಡು ಆಡ್ಬಿಡ್ತೀರಾ? ಮನೆಯವರಲ್ಲಿ ಯಾರು ಕ್ಯಾರ ಮಾಡುದಿಲ್ಲ. ಈಗ ನಾನು ಅಳಿಯೋ ಈಗ ಸ್ವಲ್ಪ ಆಡ್ತಾನೆ ಅಷ್ಟೇ. ನಾನಾಗ ಸರ್ಕಾರಿ ನೌಕರದಲ್ಲಿ ಇರುವಾಗ ನಮ್ಮ ಸರ್ಕಾರಿ ನೌಕರರ ಸಂಘದಲ್ಲಿ ಕ್ಯಾರ ಮಾಡ್ತಾ ಇದ್ರು, ಟೂರ್ನಮೆಂಟ್ ಇಡ್ತಾ ಇದ್ರು, ಅಲ್ಲೆಲ್ಲ ಆಡಿದ್ದೆ. ಹಾಗೆ ಬಹುಮಾನ ಎಲ್ಲ ಬಂದಿತ್ತಾ? ಬಹುಮಾನ ಬಂದಿದೆ ಸರ್, ಬಂದಿದೆ. ಕೇರಮ್ ಅಲ್ಲಿ ಬಂದಿದೆ ಸರ್. ಡಬಲ್ಸ್ ಬಂದಿದೆ, ಸಿಂಗಲ್ಸ್ ಬಂದಿದೆ. ಕೇರಮ್ ಅಲ್ಲೆಲ್ಲ ನಾನು ಕೇಳಿದ್ದೀನಿ, ಒಂದೇ ಸ್ಟ್ರೈಕರ್ ಒಂದೇ ಸತಿ ಸಿಕ್ಕಿದ್ರೆ ಕೆಲವಾರು ಪಾನ್ಗಳನ್ನ ಒಂದೇ ಸತಿ ಹಾಕ್ಬಿಡೋರು ಅಂತ. ಹೌದಾ ಅದು? ನಾನು ಒಂದ್ಸತಿ ಸ್ಟ್ರೈಕರ್ ಸಿಕ್ಕಿದ್ರೆ ರೆಡ್ ವಿತ್ 9 ಪಾನ್ ಒಂದೇ ಒಂದ್ ಸರಿ ಹಾಕಿದ್ದೀನಿ ಅಷ್ಟೇ. ಅಂತ ಸ್ಟ್ರೈಕರ್ ಕೈಯಲ್ಲಿ ಸಿಕ್ಕಿದ್ರೆ ನಾನೊಂದು 7-8 ಪಾನ್ ಹಾಕ್ಬಿಡ್ತಿದ್ದೆ. ಅಪ್ಪ ಭಾರಿ. ಅದು ಆಮೇಲಿಂದ ಗೆಲ್ಲಿಕ್ ಕಷ್ಟನೇ ಅಲ್ವಾ? ಮತ್ತೆ ವಿರೋಧಿ ಕಷ್ಟ ಇತ್ತು. ಅದು ನಮಗಿಂತ ಇನ್ನು ಸ್ವಲ್ಪ ಟೆಕ್ನಿಕ್ ಇರುವವರು ಒಂದು ಪಾನ್ ಅಲ್ಲಿ ಬೇಕಾದ್ರೆ ನೀವು ಗೇಮ್ ಗೆದ್ದದ್ದು ಇದೆ. ನಾವು ದಿನ ಇಡೀ ಕೊಟ್ಟರು 2-3 ಪಾನ್ ಹಾಕೋದು ಕಷ್ಟ ಉಂಟು. ಒಳ್ಳೆ ಆಟ ಸರ್, ಒಳ್ಳೆ ಸಮಯ ಕಳೀತದೆ. ನಮ್ಮ ಕೈಗೂ ಆ ಸ್ಟ್ರೈಕರ್ ಹೋಗೋ ಗುರಿಗೂ ಏನೇನೋ ವ್ಯತ್ಯಾಸ ಆಗ್ಬಿಡ್ತದೆ. ಹೌದು ಸರ್, ಹೌದು ಹೌದು. ಖುಷಿ ಇರುತ್ತೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಸುಮ್ಮನೆ ನೂಕ್ದಂಗ ಆದ್ರೂ ಆಟ ಆದಂಗೆ ಲೆಕ್ಕ ಅಲ್ವಾ? ಹೌದು ಹೌದು ಸರ್, ಹೌದು. ಕೈ ಆದ್ರೂ ಸಹ ಅದು ಆಟ ಆದಾಗೆ ಲೆಕ್ಕ. ಆಟ ಆದಾಗೆ ಲೆಕ್ಕ. ಹಂಗಾಗಿ ಎಲ್ಲವೂ ಒಂದು ಪರಿಣಿತಿ ಬೇಕೇ ಬೇಕು, ಕೆಲಸದಲ್ಲಾಗ್ಲಿ ಆಟದಲ್ಲಾಗ್ಲಿ ಅಲ್ವಾ? ಪ್ರತಿಯೊಂದು. ಒಂದು ಊಟದಲ್ಲೂ ಅಷ್ಟೇ. ಒಳ್ಳೆ ಊಟ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ವಿಶೇಷತೆ ಬೇಕಲ್ವಾ? ಬೇಕು ಸರ್. ಅಡಿಗೆ, ಊಟದ ಬಗ್ಗೆ ಹೇಳಿ. ನಿಮ್ಮ ಅನುಭವಗಳು ಸಣ್ಣದಾಗಿರೋದ್ರಿಂದ ಈಗ ನಿಮ್ಮ ಹವ್ಯಾಸಗಳು, ಊಟದ ಬಗ್ಗೆ ಹೇಳಿ. ನಾನು ಈ ಊಟದ ಬಗ್ಗೆ ತುಂಬಾ ಏನು ಅಪೇಕ್ಷೆ ಏನು ಪಡುದಿಲ್ಲ ಸರ್. ನನಗೆ ಹಸಿದಾಗ ಒಂದಿಷ್ಟು ಹೊಟ್ಟೆಗೆ ಒಂದು ಆಹಾರ ಬೇಕಷ್ಟೇ. ನಂಗೆ ಬಾಯಿ ಚಪಲತೆ ತಳೋದಿಲ್ಲ. ಇಂಥದ್ದೇ ಆಗ್ಬೇಕು, ಮಧ್ಯಾಹ್ನಕ್ಕೆ ಇಂಥದ್ದೇ ಆಗ್ಬೇಕು. ನನಗೆ ಬರೀ ಅನ್ನ, ಮಜ್ಜಿಗೆ, ಉಪ್ಪಿನಕಾಯಿ ಕೊಟ್ಟರು ಸಾಕು. ಚೆನ್ನಾಗಿರುತ್ತಲ್ವಾ? ಹೌದು ಹೌದು, ಅಷ್ಟೇ ಸಾಕು ನನಗೆ. ನಿಮ್ಮ ಸಾಂಬಾರು, ನಿಮ್ಮ ಪಲ್ಯಗಳು ಅದರ ಅವಶ್ಯಕತೆಯನ್ನ ನಾವು ಕೇಳುವುದೇ ಇಲ್ಲ ನಾನು.
ಈಗಲೂ ನಿಮ್ಮ ಈ ಕವನಗಳು ಆಗಲಿ ಅಥವಾ ಸಾಹಿತ್ಯದ ಬಗ್ಗೆ ಏನಾದ್ರು ಸಂಗ್ರಹ ಮಾಡಿರುವಂಥದ್ದು, ಬರೆದಿರುವಂಥದ್ದು, ಮುದ್ರಣ ಆಗಿರುವಂಥದ್ದು ಪುಸ್ತಕಗಳೇನಾದ್ರು? ಮುದ್ರಣ ಆಗ್ಲಿಲ್ಲ ಸರ್, ಎಲ್ಲ ಬರೆದಿಟ್ಟಿದ್ದೀನಿ, ಎಲ್ಲ ಬರೆದಿಟ್ಟದ್ದು ಹಾಗೆ ಉಂಟು. ನಾನು ಆಗ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಿದ್ದೆ, ಈಗ ಲೇಖನಗಳೆಲ್ಲ ಬರೆದು ಬಿಟ್ಟಿದ್ದೀನಿ. ಈಗ ಏನು ಸ್ವಲ್ಪ ಹಾನಿಗವನಗಳು, ಚುಟುಕುಗಳು ಅಂತದ್ದು ಬರ್ಕೊಂಡು ಈಗ ಪತ್ರಿಕೆಗಳಿಗೆ ಎಲ್ಲಿ ಕಳಿಸ್ತಾ ಇಲ್ಲ ನಾವು. ಈಗ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳು ಉಂಟಲ್ಲ ಸರ್, ಹೌದು, ಗ್ರೂಪ್ಗಳಲ್ಲಿ ಚಟುವಟಿಕೆಗಳಲ್ಲಿ ಇರ್ತೀನಿ. ಟಿವಿ ವೀಕ್ಷಣೆ ಇತ್ಯಾದಿ, ಪತ್ರಿಕೆ ಓದೋದು, ಬೇರೆ ಹವ್ಯಾಸಗಳೆಲ್ಲ ಇಟ್ಕೊಂಡು? ನಾನು ಟಿವಿ ವೀಕ್ಷಣೆ ಇಲ್ಲ ಸರ್, ಏನಾದ್ರು ಕ್ರಿಕೆಟ್ ಮ್ಯಾಚ್ ಇದ್ರೆ ಸ್ವಲ್ಪ ನೋಡ್ತೀನಿ. ಅನಂತ ಶಯನ ಅವರು ಅಧ್ಯಕ್ಷರಾಗಿರುವಂತಹ ಜಾನಪದ ಬಳಗ ಇದೆ, ಅದ್ರಲ್ಲಿ ಬಾರಿ ಸಕ್ರಿಯವಾಗಿರ್ತೀನಿ, ಅದ್ರೊಳಗೆ ಇರ್ತೀನಿ ನಾನು. ಏನಾದ್ರು ಒಂದು ಮಾಡ್ಬೇಕಲ್ಲ, ಏನಾದ್ರು ತೊಡಗಿಸ್ಕೊಳ್ಬೇಕು ಯಾವ್ದಾದ್ರು. ಹೌದು ಸರ್, ಅಲ್ಲಿಯೂ ಅಷ್ಟೇ, ಜಾನಪದದಲ್ಲೂ ಅಷ್ಟೇ ಅನಂತ ಶಯನ ಅವರು, ಅನಿಲ್ HT. ಸರಿ, ಈಗ ನಿಮಗೆ ಈ ಹಾಡುಗಳ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಸಕ್ತಿ ಇದೆಯಾ? ಹಾಡನ್ನ ಕೇಳುವಂತ ಆಸಕ್ತಿ ಉಂಟು ಸರ್, ಹೇಳುವಂತದ್ದಿಲ್ಲ. ಹೇಳುವಂತದಿಲ್ಲ ಸರ್. ನನ್ನ ಹೆಂಡತಿ ಒಳ್ಳೆ ಹಾಡೆಲ್ಲ ಹೇಳ್ತಾಳೆ. ಬೇರೆ ಸಭೆಗಳಲ್ಲೆಲ್ಲ ಹೇಳಿದಾರೆ ಹೆಂಡತಿ ಅವರು? ಸಭೆಗಳಲ್ಲಿ, ಮದುವೆ ಕಾರ್ಯಕ್ರಮಗಳಲ್ಲಿ ಅಂತದೆಲ್ಲ ನನ್ನ ಹೆಂಡತಿ ಹೇಳ್ತಾಳೆ. ನಮ್ಮ ಇದರಲ್ಲಿ ಚೂರ್ಣಿಕೆ ಹೇಳೋದು ಅದೆಲ್ಲ ಇರ್ತದಲ್ಲ ಸರ್. ಹೌದು ಹೌದು, ಆ ರೀತಿ ಅದೆಲ್ಲ ನನ್ನ ಹೆಂಡತಿ ಬಾರಿ ಮುಂದಾಗಿ ಹೇಳ್ತಾಳೆ. ಅಲ್ಲ, ಮೊದ್ಲೆಲ್ಲ ನೋಡಿ ಬರೀ ಹಾಡು ಹೇಳ್ಬಿಟ್ಟೆ ಮದುವೆ ಮಾಡ್ತಾ ಇದ್ರಂತಲ್ಲ. ಹೌದೌದೌದು, ನಾನು ಅಂತ ಸಮಾರಂಭಗಳದ್ದು ನಾನು ನೋಡಿದ್ದೀನಿ. 2 ಗಂಟೆ 3 ಗಂಟೆ ಹಾಡೋರೆಲ್ಲ ಬಹಳ ಹಿಂದೆ ಇದ್ರಂತೆ. ಬಾರಿ ಇದ್ರು, ನಮ್ಮ ಸೋದರತ್ತೆನೂ ಒಬ್ರು ಇದ್ರು ಹಾಗೆ, ಒಳ್ಳೆ ಹಾಡು ಹೇಳ್ತಿದ್ರು. ಬಹಳ ವಿಶೇಷ ಅಲ್ವಾ ಅದು? ಹಾಲಕ್ಕೆ ಹೂವಿಲ್ಲ ಅಂತ ಹಾಡೆಲ್ಲ ಹೇಳಿದ್ರೆ ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ ಸರ್ ಆಗ. ಯಾಕೆಂದ್ರೆ ಅಷ್ಟೆಲ್ಲ ಸಾಹಿತ್ಯ ಅವರಿಗೆ ನೋಡಿ ಕರಗತ ಇರ್ಬೇಕಲ್ಲ, ಅಥವಾ ಬಾಯಿಲ್ ಅಷ್ಟೆಲ್ಲ ಬರ್ಬೇಕಲ್ಲ. ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ರು ಸರ್. ಬಹುಶಃ ನಮಗೆಲ್ಲ ಒಂದು ಹಾಡು ಯೋಚನೆ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ, ಒಂದು 5 ನಿಮಿಷದ ಹಾಡಾದ್ರೆ ಆಗುದಿಲ್ಲ, ಆಗೋದಿಲ್ಲ. ಹಿಂದಿನ ಸಾಹಿತ್ಯನು ಕಷ್ಟ ಬೇರೆ ಅದು. ಹೌದು, ನಿಜ ಸರ್. ಈಗ ನೋಡಿ, ಈಗ ಬರೀ ಸಂಗೀತಕ್ಕೆ ಪ್ರಾಶಸ್ತ್ಯ ಜಾಸ್ತಿ, ಆಗ ಸಂಗೀತ ಇಲ್ಲ, ಬರೀ ಆ ಒಂದು ಅವ್ರು ಏನ್ ಹಾಡ್ತಾರೆ ಅದಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇತ್ತು. ಹೌದು, ಆ ರೀತಿ ಅಷ್ಟು ಸಾಹಿತ್ಯ ಗೊತ್ತಿರ್ಬೇಕಿತ್ತು ಅವ್ರಿಗೆ ಅಲ್ವಾ? ನಿಜ. ನಿಮ್ ಹೆಂಡತಿಯವರು ಅದನ್ನೆಲ್ಲ ಕಲ್ತಿದಾರ, ಆ ರೀತಿ ಹಾಡುಗಳು, ದೇವರ ನಾಮಗಳು, ಜನಪದ ಹಾಡುಗಳು, ಅದನ್ನೆಲ್ಲ ಹೇಳ್ತಾಳೆ ಸರ್. ನೀವೆಲ್ಲೋ ಹಾಡು ಹೇಳಲಿಕ್ಕೆ ಹೋಗ್ಲಿಲ್ಲ? ಇಲ್ಲ ಸರ್, ನಾನು ಬರೀ ನನ್ನ ಹೆಂಡತಿ ಹೇಳೋ ಹಾಡುಗಳನ್ನ ಆಲಿಸೋದಷ್ಟೇ ನಾನು. ಇನ್ನೊಂದು ಯಾವ್ದಾದ್ರು ನಿಮಗೆ ಗೊತ್ತಿರೋಂತ 2 ಚುಟುಕುಗಳೇ ಹೇಳಿ. ಅರಸಿ ಕೆರೆ, ಕೆರೆಯ ಅರಸಿ ಹೋಗು ಅಂದೆ, ಕೆರೆಯ ಅರಸಿ ಹೋಗು ಅಂದೆ, ಅರಸಿ ಕೆರೆಗೆ ಹೋಗಿ ಬಂದ. ಕೃಷ್ಣ ಎನ್ನಲು ಬಾರದೆ, ಕೃಷ್ಣ ಎನ್ನಲು ಬಾ ರಾಧೆ. ಮಗು ಬಿಕ್ಕಿ ಅಳಲು, ಕೃಷ್ಣ ಕೊಟ್ಟ ಕೊಳಲು. ಮಗು ಬಿಕ್ಕಿ ಅಳಲು, ಕೃಷ್ಣ ಕೊಟ್ಟ ಕೊಳಲು. ಅಡುಗೆ ಮನೆಗೆ ನುಗ್ಗಿದ ಮೊಮ್ಮಗಳನ್ನು ಕೇಳಿದೆ, ಅಡುಗೆ ಮನೆಗೆ ನುಗ್ಗಿದ ಮೊಮ್ಮಗಳನ್ನು ಕೇಳಿದೆ, ಒಳಗೆ ಏನದು ಸಪ್ಪಳ? ಉತ್ತರಿಸಿದ್ದು ಮೊಮ್ಮಗಳು ಹೀಗೆ, ಮುರಿದು ತಿನ್ನುತ್ತಿದ್ದಾಳೆ ಅಜ್ಜಿ ಹಲಸಿನ ಹಪ್ಪಳ. ಸರಿ, ಈಗ ನೀವು ಕುಶಾಲನಗರದ ವಾಸದ ಮನೆ ಅಂತ ಹೇಳಿದ್ರಿ, ಅಲ್ಲಿ ಕೃಷಿ ಗಿಷಿ ಇಂಥದ್ದೇನಾರು ಮಾಡ್ಕೊಂಡಿದ್ದೀರಾ? ಕೈ ತೋಟ ಅಂತ ಮನೆ RCC ಮೇಲೆ ಸ್ವಲ್ಪ ತರಕಾರಿ ಮಾಡ್ತೀನಿ. ಏನೆಲ್ಲ ಮಾಡಿದ್ದೀರಿ? RCC ಮೇಲೆ ಮೂಲಂಗಿ, ಬೆಂಡೆ, ಸೊಪ್ಪುಗಳು, ಬಸಳೆ, ಸೌತೆ, ಮತ್ತೆ ಕೆಳಗಡೆ ಎಲ್ಲ ಬರೀ ಹೂ ಗಿಡಗಳು. ಏನೆಲ್ಲ ಹೂವಿನ ಗಿಡ ಹಾಕಿದಿರಿ? ಅದು ಎಲ್ಲ ಈಗ ಇಂಗ್ಲಿಷ್ ಹೆಸರುಗಳು ಸರ್. ಮತ್ತೆ ಅದರಲ್ಲಿ ನಾವು ಸೇವಂತಿಗೆ, ಡೇಲಿಯಗಳೆಲ್ಲ ಸುಮಾರು ಹಾಕಿದ್ದೆ. ಡೇಲಿಯ 10 ತರದ ಡೇಲಿಗಳು ಇತ್ತು. ನರ್ಸರಿಯಿಂದ ತಂದ ಫ್ಯಾಷನ್ ಗಿಡಗಳು ಸುಮಾರು ಹಾಕಿದ್ದೀನಿ. ಮನೆ ಮುಂದೆ ಹೋಗೋರೆಲ್ಲ ಮೇಲೆ ಕೆಳಗೆ ಒಂದ್ಸಲ ನೋಡಿಕೊಂಡು ಹೋಗ್ತಾರೆ, ಅಷ್ಟು ಹಾಕಿದ್ದೀನಿ. ಖುಷಿ. ಒಂದು 450-500 ಪಾಟ್ಗಳಿದೆ ನನ್ನಲ್ಲಿ. ಈಗ ಅದಕ್ಕೆಲ್ಲ ವ್ಯವಸ್ಥೆಗಳು, ಗೊಬ್ಬರ, ಮಣ್ಣು ಇತ್ಯಾದಿ ಎಲ್ಲ ಅಲ್ಲೇ ಹತ್ತಿರದಲ್ಲಿ? ಗೊಬ್ಬರ ಎಲ್ಲ ನಾನೇ ಇಲ್ಲಿ ರಸ್ತೆ ಬದಿಲಿ ಸ್ವಲ್ಪ ಚಟ್ನಿಗಳೆಲ್ಲ ಸಿಗ್ತವೆ, ತಂದು ಹಾಕೊಳ್ತೀನಿ. ಮತ್ತೆ ನರ್ಸರಿಯಿಂದ ಸ್ವಲ್ಪ ಗೊಬ್ಬರನ್ನು ತರ್ತೀನಿ. ತಾರಸಿಯಲ್ಲಿ ಕೃಷಿ ಮಾಡ್ತಿರಲ್ಲ ಈಗ, ತಾರಸಿಯಿಂದ ನಿಮ್ಮ ಮನೆ ಮೇಲ್ಛಾವಣಿಗೆ ಏನ್ ತೊಂದರೆ ಆಗೋದಿಲ್ವಾ? ಕೆಳಗಡೆ ಪ್ಲಾಸ್ಟಿಕ್ ಹೊದಕೆ ಹಾಕಿದ್ದೀನಿ ಸರ್. ಇಲ್ಲಾಂದ್ರೆ ನೀರೇನಾರು ಎಲ್ಕೊಳುತ್ತಾ? ನಾನು ಇಟ್ಟಂತ ಕ್ರೇಟ್ಗಳಿಗೆ ಅದಕ್ಕೆ ಎಷ್ಟು ನೀರು ಬೇಕಂತ ನನ್ಗೊಂದು ಅಂದಾಜಿದೆ ಸರ್. ಆ ನೀರು ಕೆಳಗೆ ದ್ರವಿಸಿ ಹೋಗುದಿಲ್ಲ. ನೀವು ಯಾವ್ದೋ ಅಲಸಂಡೆ ಇತ್ಯಾದಿ, ಬೀನ್ಸ್ ಎಲ್ಲ ಹೇಳಿದ್ರಿ, ಮೂಲಂಗಿ ಎಲ್ಲ ಚಟ್ಟಿಲೆ ಹಾಕೊಂಡಿದ್ದೀರಾ ಅಥವಾ ಮಣ್ಣು ಹಾಕ್ಬಿಟ್ಟು ಹಾಕಿದೀರಾ? ಕ್ರೇಟಿನೊಳಗೆ ಮಣ್ಣು ತುಂಬಿಸಿ ಅದ್ರ ಮೇಲೆ ಹಾಕಿದ್ದು. ಎಷ್ಟು ದೊಡ್ಡದಿದೆಯಾ ಅದು ಕ್ರೇಟ್? ಒಂದೊಂದು ಅಡಿ ಹಣ್ಣಿನ ಅಂಗಡಿಲಿ ಕ್ರೇಟ್ ಇರ್ತದಲ್ಲ ಸರ್, ಆ ರೀತಿ ಇದ್ರಲ್ಲಿ ಹಾಕಿದ್ದೀರಾ? ಹೌದು ಸರ್, ಅದರಲ್ಲಿ ಅದು ಸ್ವಲ್ಪ ಮಣ್ಣು ಹಿಡಿಸುತ್ತೆ ಅಲ್ವಾ? ಅದರಲ್ಲಿ ಮಣ್ಣು ಹಿಡಿಸ್ತದೆ ಸರ್, ಅದ್ರಲ್ಲಿ 3-4 ಬಕೆಟ್ ಮಣ್ಣು ಹಿಡಿಸ್ತದೆ ಸರ್. ನೀರ್ ಹೋಗ್ಲಿಕ್ಕೆ ಒಂಚೂರು ತೂತ ಎಲ್ಲ ಮಾಡಿರ್ಬೇಕಲ್ವಾ ಅದಕ್ಕೆ? ಕ್ರೇಟ್ಗಳಲ್ಲೇ ತೂತ ಇರ್ತದೆ ಸರ್, ಅದರಲ್ಲಿ ಇರ್ತದೆ. ಹಣ್ಣಿನ ಕ್ರೇಟ್ಗಳಲ್ಲೇ ಇರ್ತದೆ ತೂತ. ಈಗ ಮೇಲೆ ಏನಾರು ರಕ್ಷಣೆ ಮೇಲ್ಚಾವಣಿ ಮಾಡ್ಕೊಂಡಿದ್ದೀರಾ ಅಥವಾ ಹೀಗೇನೆ ಬಿಸಿಲಿಗೆ ಬಿಟ್ಟಿದ್ದೀರಾ? ರಕ್ಷಣೆ ಅಂತಿಲ್ಲ, ಅದಕ್ಕೆ ಒಂದು ಬೆಳಗಿನ ಒಂದು ಸ್ವಲ್ಪ ಬಿಸಿಲು ಸಿಗ್ತದೆ, ಮತ್ತೆ ಮಧ್ಯಾಹ್ನದ ನಂತರದ ಬಿಸಿಲು ಅದಕ್ಕೆ ಅಷ್ಟು ಬೀಳುದಿಲ್ಲ ಸರ್ ಅಲ್ಲಿಗೆ. ಸರಿ ಸರಿ. ಒಂದು ಭಾಗದಲ್ಲಿ ಮಾತ್ರ ಬಿಸಿಲು ಬೀಳ್ತದೆ ಅಷ್ಟೇ. ಎಲ್ಲ ನಿಮಗೆ ಒಳ್ಳೆ ಫಲ ಸಿಗ್ತಾ ಇದೆಯಾ? ನಿಮ್ಮ ಮನೆ ಖರ್ಚಿಗೆ ಅದರದ್ದೇನೆ ಆಗ್ತಾ ಇದೆಯಾ? ನಮ್ಮ ಮನೆ ಖರ್ಚು ಆಗೋಷ್ಟು ತರಕಾರಿ ಮಾಡ್ಕೊಳ್ತೀನಿ ಸರ್. ನೀವು ದುಡ್ಡು ಕೊಡ್ತಾರ ಅಂತ ಅಂದಾಜೇ ಇಲ್ಲ ಇನ್ನು? ಅಂದಾಜೇನೇ ಇಲ್ಲ, ಮನೇಲಿ ಸಿಗ್ತದೆ ಅಷ್ಟು ತರಕಾರಿ ಮಾಡ್ತೀನಿ ನಾನು. ನಿಮ್ಮ ಮನೆಯದೇ ಊಟ ಮಾಡುವ ಖುಷಿ ಆಗ್ತದಲ್ಲ ನಿಮಗೆ? ಹೌದು, ಖುಷಿ ಆಗ್ತದೆ. ಮತ್ತು ನಿಮಗೂ ಸ್ವಲ್ಪ ಆ ಕೃಷಿ ಬಗ್ಗೆ ಆಸಕ್ತಿ ಮಾಡಿದಾಗ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಮತ್ತೆ ಬೆಳಗಿನ ಸಂಜೆ ನಾನು ಆ ಗಿಡಗಳ ಜೊತೆಲೇ ಇರ್ತೀನಿ ನಾನು.
ಈಗೆಲ್ಲ ತಾರಸಿಯಲ್ಲಿ ಕೃಷಿ ಅಂತ ಕೆಲವೆಲ್ಲ ದೇಶದಲ್ಲಿ ಜಾಗನೇ ಇಲ್ಲದೆ ಎಲ್ಲ ತಾರಸಿ ಮೇಲೆನೆ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ಹೌದು ಸರ್, ನಾನು ಈ ಫೇಸ್ಬುಕ್ ಅಲ್ಲಿ ಮತ್ತೆ ಇದ್ರಲ್ಲೆಲ್ಲ ನೋಡ್ತಾ ಇರ್ತೀನಿ, ಅದನ್ನು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ತೀನಿ ನಾನು. ಹೌದು, ತಾರಸಿ ಕೃಷಿ ಅನ್ನೋದು ಬಹಳ ವಿಶೇಷತೆ ಪಡ್ಕೊಂಡಿದೆ ಇವಾಗಂತೂ. ಕ್ರಮಗಳನ್ನು ನಾವು ಅನುಸರಿಸಿಕೊಂಡು ಹೋದ್ರೆ ಮಾತ್ರ ತರಕಾರಿ ಬೆಳೀತದೆ ಅಷ್ಟೇ. ಯಾಕೆಂದ್ರೆ ಈಗ ಹಸು ಕರು ಇದೆಲ್ಲ ಬರೋಕೆ ಅವಕಾಶನೇ ಇಲ್ಲ ನೋಡಿ, ಅವಕಾಶಗಳಿಲ್ಲ. ಹೌದು, ಹಾಗಾಗಿ ಬೆಳಿಲಿಕ್ಕೊಂದು ಅವಕಾಶ ಅಲ್ವಾ. ಅವಕಾಶ ನೆಲದಲ್ಲಿ ಇರುವಷ್ಟು ನೀರಿನ ಅಂಶ ಇರುವುದಿಲ್ಲ, ಅದರಲ್ಲಿ ಬೇಗ ಬಿಸಿಲಿಗೆ ಇದಾಗ್ಬಿಡ್ತದೆ. ಸ್ವಲ್ಪ ನೀರನ್ನ ಆಗಾಗ ಸ್ವಲ್ಪ ನೋಡ್ಕೊತಾ ಇರ್ಬೇಕು. ನೀರಿನ ಸಮಸ್ಯೆ ಏನಿಲ್ಲ ಅಲ್ವಾ? ಸಮಸ್ಯೆ ಏನಿಲ್ಲ, ನಂಗೆ ಬೋರ್ವೆಲ್ ಇದೆ ಮನೆಯಲ್ಲಿ. ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ. ಕುಶಾಲನಗರ ಹೇಗೆ ಜೀವನ? ಕುಶಾಲನಗರದಲ್ಲಿ ಕುಶಾಲನಗರ ಜೀವನ ಚೆನ್ನಾಗಿದೆ ಸರ್, ವಾತಾವರಣನೂ ಚೆನ್ನಾಗಿದೆ. ಆ ಕಡೆ ತುಂಬಾ ಚಳಿನೂ ಇಲ್ಲ, ಚೆನ್ನಾಗಿದೆ ವಾತಾವರಣ. ಹಾಕತ್ತೂರಿಗೆ ಹೋಗಿ ಬರ್ತಾ ಇರ್ತೀರಾ? ಹಾಕತ್ತೂರಲ್ಲಿ ನಮ್ಮ ಪೂರ್ವಜರು ಇದ್ದದ್ದು ಸರ್, ನಾವು ಇರೋದೆಲ್ಲ ಚಟ್ಟಳ್ಳಿ ಇದ್ದದ್ದು. ಅದು ನಮ್ಮ ಪೂರ್ವಜರ, ಆಗ ನಮ್ಮ ಮನೆ ಹೆಸರು ಹಾಕತ್ತೂರು ಅಂತ ಬಂತು ಅಷ್ಟೇ. ಅಂತೂ ಕೊಡಗಿನ ವಾತಾವರಣ ಒಂದು ಖುಷಿಯಾಗಿರುವಂತ ವಾತಾವರಣ ಅಲ್ವಾ? ಖುಷಿಯಾಗಿರುವ ವಾತಾವರಣ ಸರ್. ಕೊಡಗಿನಲ್ಲಿ ವಿದ್ಯಾಭ್ಯಾಸ, ನನ್ನ ಸರ್ಕಾರಿ ಕೆಲಸ ಎಲ್ಲ ಇಲ್ಲೇ ನಡೆದು, ನಾನು ಈ ಕೊಡಗಿನ ಬಿಟ್ಟು ಬೇರೆ ಎಲ್ಲಿ ಹೋಗ್ಲಿಕ್ಕೂ ಮನ್ಸಿಲ್ಲ ಸರ್. ಹಾಗಾಗಿ ಬಹುಶಃ ನಾನು ಮೈಸೂರಿಗೆ ಹೋದವನು ವಾಪಸ್ ಇದು ಕೊಡಗಿಗೆ ಬರೋದಾಯ್ತು. ನಾನು ಬರೋದಾಯ್ತು. ಮಗಳು ನಿಮ್ ಬಗ್ಗೆ ಯಾವ ರೀತಿ ಸ್ಪಂದನ ಕೊಡ್ತಾರೆ? ಮಗಳು ನನಗೆ ಕೃಷಿ ಬಗ್ಗೆ ಏನೇನ್ ಬೇಕು ಎಲ್ಲ ಮಗಳೇ ತಂದು ಕೊಡ್ತಾಳೆ. ಏನ್ ಬೇಕು ಅಂತ ಹೇಳ್ತಾಳೆ. ನಾನು ಸಾಹಿತ್ಯಕ್ಕೂ ಅಷ್ಟೇ, ನಿಮ್ಗೆ ಏನಾದ್ರು ಪುಸ್ತಕ ಏನಾದ್ರು ಬೇಕಿದ್ರೆ ಹೇಳಪ್ಪ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ನಿಮ್ಮ ಅಳಿಯ ಇಲ್ಲಿ ನಾವು ಅವರು ಪುರೋಹಿತರಾಗಿರೋದು ಸರ್, ಇಲ್ಲೇ ಗಣಪತಿ ದೇವಸ್ಥಾನದಲ್ಲಿ, ರಾಘವೇಂದ್ರ ಭಟ್ ಅಂತ. ಸರಿ ಸರಿ ಸರಿ. ಈಗ ನಮ್ಮ ಯುವ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ ಏನು? ಈಗಿನ ಯುವ ಪೀಳಿಗೆಗೆ ಹೆಚ್ಚು ಈ ಟಿವಿ ಎಲ್ಲ ನೋಡದೆ ಕ್ರೀಡೆಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಮೊಬೈಲ್ನೊಳಗೆ ಕಂಡು ಬಿಡ್ತಾರೆ, ಹಂಗ ಆಗ್ಬಾರ್ದು. ಕೃಷಿ ಒಳಗೆ ತೊಡಗಬೇಕು, ಮಕ್ಕಳೊಂದಿಗೆ ಬೆರಿಬೇಕು. ಮಕ್ಕಳಲ್ಲಿ ಬೆರೆಯುವಂತಹ ಹವ್ಯಾಸಗಳೇ ಇಲ್ಲ ಸರ್ ಈಗ. ಹೌದೌದು, ಒಂಟಿ ಜೀವನಲ್ಲೇ ಇದು ಮಾಡ್ತಾರೆ. ಹಾಗಲ್ಲ, ಮಕ್ಕಳಲ್ಲೇ ಬೆಳಿಬೇಕು. ಮಕ್ಕಳಲ್ಲಿ ಆಟೋಟ ಪಾಠಗಳೆಲ್ಲ ಮುಂದಾಗಿ ಬೆಳೆದು ಆಟ ಆಡಿದ್ರೆ ಎಲ್ಲ ಚೆನ್ನಾಗಿರ್ತದೆ ಜೀವನ. ಹೌದಲ್ವಾ? ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ, ತುಂಬಾ ಸಂತೋಷ ಆಯ್ತು. ಆಕಾಶವಾಣಿಗೆ ಮಾತಾಡಿದ್ರೆ ಹಿಂದೆ ಯಾವತ್ತಾದ್ರೂ? ಇಲ್ಲ ಸರ್, ನಾನು ಆಕಾಶವಾಣಿಗೆ ಸುಮಾರು ವರ್ಷಗಳ ಹಿಂದೆ ಚುಟುಕಗಳು ಹೇಳಿದ್ದೆ. ನನ್ನ ಮಾಹಿತಿಗಳನ್ನ ಪಡೆದಕ್ಕೆ ತುಂಬಾ ಧನ್ಯವಾದಗಳು ಸರ್. ತುಂಬಾ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಜಯಪ್ರಕಾಶ್ ಅವರೇ. ನಿಮ್ಮ ಜೀವನ ಸುಗಮವಾಗಿರ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ನ್ಯಾಯಾಂಗ ಇಲಾಖೆಯ ನಿವೃತ್ತ ನೌಕರ ಹಾತಿ ಜಯಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು BA ಗಣೇಶ್. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.